ಅತಿ ಹೆಚ್ಚು ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಅತಿ ಹೆಚ್ಚು ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನ ನೀಡಲೇಬೇಕು. ಅತಿ ಹೆಚ್ಚು ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನಮಾನ ನೀಡಲೇಬೇಕು. ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಕನಿಷ್ಠ 5 ಜನರಿಗೆ ಬಲಗೈ ಸಚಿವ ಸಂಪುಟ ಸ್ಥಾನಮಾನ ನೀಡಲೇಬೇಕು. ಬಲಗೈ ಸಮುದಾಯದ ಕನಿಷ್ಠ 5 ಜನರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು. ಬೇಕೇ ಬೇಕು. ಸಮುದಾಯದ ಹೋರಾಟಕ್ಕೆ ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಬಲಗೈ ಸಮುದಾಯದ 5 ಜನರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು. ಸಮುದಾಯದ 5 ಜನರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು. ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಅತಿ ಹೆಚ್ಚು ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚಾಗಿ ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಬೇಕೇ ಬೇಕು. ಬಲಗೈ ಸಮುದಾಯದ ಹೋರಾಟಕ್ಕೆ ಬಲಗೈ ಸಮುದಾಯದ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಬಲಗೈ ಸಮುದಾಯದ 5 ಜನರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು. ಬಲಗೈ ಸಮುದಾಯದ 5 ಜನರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು. ಬಲಗೈ ಸಮುದಾಯದ ಹಿರಿಯರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಬಲಗೈ ಸಮುದಾಯದ ಹೋರಾಟಕ್ಕೆ ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ನೀಡಲೇಬೇಕು. ಬಲಗೈ ಸಮುದಾಯದ 5 ಜನರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು. ಬೇಕೇ ಬೇಕು. ಬಲಗೈ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ನೀಡಲೇಬೇಕು. ಬಲಗೈ ಸಮುದಾಯದ 5 ಜನರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಬಲಗೈ ಸಮುದಾಯದ ಒಕ್ಕೂಟದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಲಗೈ ಸಮುದಾಯದ ಎಲ್ಲ ಬಂಧುಗಳು ಇಲ್ಲಿ ಸೇರಿದ್ದೀವಿ. ನಮ್ಮದೇನು ಉದ್ದೇಶ ಅಂದರೆ, ಇದುವರೆಗೂ ನಾವು ಹಿರಿಯರು ಮಾತಾಡಿದ್ರು, ಏನು ಉದ್ದೇಶ ಅಂತಂದರೆ, ಇದುವರೆಗೂ ಬಲಗೈ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ, ಅದರ ಬದಲು ಸಿಕ್ಕಿಲ್ಲ ಈಗಲೂ ಕೂಡ. ಹಾಗಾಗಿ ಇರೋವಂಥ ಮಂತ್ರಿಗಳಿಗೆ ಒಂದು ಸಚಿವ ಸಂಪುಟ, ಒಂದು 5 ಜನಕ್ಕಾದರೂ ಸಚಿವ ಸಂಪುಟ ಇದು ದರ್ಜೆಯಲ್ಲಿ ಮಂತ್ರಿಗಳನ್ನ ಕೊಡಬೇಕು ಮತ್ತು ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲರನ್ನು ಕೇಳ್ಕೊತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಆಗಮಿಸಿರುವಂತಹ ನಮ್ಮೆಲ್ಲ ಕಾಂಗ್ರೆಸ್ನ ನಾಯಕರುಗಳಿಗೆ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಸ್ವಾಗತವನ್ನು ಕೋರುತ್ತಾ, ನಾಳೆ ನಡೀತಾ ಇರುವಂತಹ ನೂತನ ಸರ್ಕಾರ ರಚನೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾ ಇರುವಂತಹ DK ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ, ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ರಾಜ್ಯದ ದಲಿತ ಸಮುದಾಯದ, ಅದರಲ್ಲೂ ಕೂಡ ಬಲಗೈ ಸಮುದಾಯದ ಹಿರಿಯರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರ ಜೊತೆಗೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಹೆಚ್ಚಾಗಿ ಬೆಂಬಲಿಸಿದ್ದು ನಮ್ಮ ಬಲಗೈ ಸಮುದಾಯ. ಹಾಗಾಗಿ ಕನಿಷ್ಠ ಒಂದು 8-10 ಮಂದಿಗೆ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡುವುದರ ಜೊತೆಗೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಜೊತೆಗೆ ರಾಜ್ಯದಲ್ಲಿ ಈ ಹಿಂದೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಯಾರ್ಯಾರು ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ರೋ ಅವರೆಲ್ಲರಿಗೂ ಕೂಡ ಮತ್ತಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀಡುವುದರ ಜೊತೆಗೆ ಹೊಸ ಸಂಪುಟಕ್ಕೆ ಹೊಸದಾಗಿ ಮತ್ತಷ್ಟು ಜನರನ್ನು ಕೂಡ ಸೇರ್ಪಡೆಯನ್ನು ಮಾಡಿ ನಮ್ಮ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನೂತನ ಸರ್ಕಾರವನ್ನು ಹಾಗೂ ನೂತನ ಮುಖ್ಯಮಂತ್ರಿಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ಈ ಮೂಲಕ ಮನವಿಯನ್ನು ಮಾಡೋದಕ್ಕೆ ಬಯಸ್ತೇವೆ.
ಮಂಡ್ಯ ಜಿಲ್ಲಾ ಬಲಗೈ ಸಮುದಾಯದ ಎಲ್ಲ ನಾಯಕರುಗಳು, ಸಂಘಟಕರುಗಳು ಮತ್ತು ಕಾಂಗ್ರೆಸ್ನ ನಿಷ್ಠಾವಂತ ಲೀಡರ್ಸ್ಗಳು ಮತ್ತು ಕಾರ್ಯಕರ್ತರುಗಳು ಈ ದಿನ ನಾಳೆ ರಚನೆ ಆಯ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿ ನಾಯಕತ್ವದ ಸರ್ಕಾರದಲ್ಲಿ ಬಲಗೈ ಸಮುದಾಯದ ಹಿರಿಯ ನಾಯಕರೊಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಮಂಡ್ಯ ಜಿಲ್ಲೆ ವತಿಯಿಂದ. ಮತ್ತು ಏನು ತಾವು ತಗೋವಂಥ ಸಚಿವ ಸಂಪುಟದಲ್ಲಿ ಕನಿಷ್ಠ 6ರಿಂದ 7 ಜನಕ್ಕೆ ಬಲಗೈ ಸಮುದಾಯದ ಹಿರಿಯರಿಗೆ ಮತ್ತು ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗೆ MLAಗಳಿಗೆ ನೀವು ಸಚಿವರಾಗಿ, ಸಂಪುಟ ದರ್ಜೆ ಸಚಿವರಾಗಿ ನೀವು ಸಂಪುಟಕ್ಕೆ ತಗೋಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಜೊತೆಗೆ ಏನು ಮಂಡ್ಯ ಜಿಲ್ಲೆಯಾದ್ಯಂತ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ಗೆ ಸುಮಾರು 60%ಇಂದ 70% ಮತ ಕೊಡೋದ್ರ ಮುಖಾಂತರ ಬಲಗೈ ಸಮುದಾಯದ ಜನ ಕಾಂಗ್ರೆಸ್ನ ಬೆಂಬಲಿಸ್ಕೊ ಬಂದಿದ್ದರಿಂದ ನೀವೆಲ್ಲರೂ ಸಹ ಸರ್ಕಾರವನ್ನು ಮಾಡುವಂಥ ಆದ್ಯತೆ ಸಿಕ್ಕಿತ್ತು. ಆದ್ದರಿಂದ ಬಲಗೈ ಸಮುದಾಯವನ್ನು ನೀವೇನಾರ ಕಡೆಗಣಿಸಿ ಈ ಸಚಿವ ಸಂಪುಟದಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತವನ್ನು ಈ ಸಮುದಾಯ ಇಡೀ ರಾಜ್ಯದಲ್ಲೇ ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಈ ಮುಖಾಂತರ ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕಾಂಗ್ರೆಸ್.